ನಮಸ್ಕಾರ. ಬೆಂಗಳೂರು ಹೇಗಿದ್ದೀರಾ? ಈಗ ನಾನು ಬೆಂಗಳೂರಲ್ಲಿ ಏನೇನು ಮಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ. 2002 ಆವಾಗ ಅಲ್ಲಿ ಶಿವಾಜಿನಗರದಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಅಂತ ಒಂದು ಕೋರ್ಸ್ ಇದೆ. ಅಲ್ಲಿ AMI ಅಂತ ಒಂದು ಕೋರ್ಸ್ ಮಾಡೋಕ್ಕೆ ಅಲ್ಲಿ ಬೆಂಗಳೂರಿಗೆ ಬಂದಿದ್ದೆ. ಅಲ್ಲಿ ನೋಡಿದ್ರೆ ನಮ್ಮ ಊರಿಂದ ಜನರೆಲ್ಲ ಅಲ್ಲಿ ಮಹದೇವಪುರನಲ್ಲಿ ಮನೆ ಮಾಡಿ, ಕೆಲವರು ಸ್ವಂತ ಮನೆ ಇದ್ದೆ, ಕೆಲವರು ಬಾಡಿಗೆ ಮನೆಯಲ್ಲಿದ್ದರು. ನಾನು ಅವ್ರ ಜೊತೆಗೆ ಹೋಗಿ ಬಾಡಿಗೆ ಮನೆಯಲ್ಲೇ ನಾನು ಒಬ್ಬನ ಅಂತ ಸೇರಿಕೊಂಡೆ. ಅಲ್ಲೇ AMI ಕೋರ್ಸ್ ಮಾಡಿದ್ದೆ 1 ವರ್ಷ. ಅಲ್ಲಿ ದಿನ ಒಂದು ಎರಡು ಗಂಟೆ 3 ಗಂಟೆ ಕೋರ್ಸ್ ಇದೆ. ಮತ್ತೆ ಟೈಮಲ್ಲಿ ನೋಡಿದ್ರೆ ಎಲ್ಲ ಬೆಂಗಳೂರು ಹಿಂದೆ ಅಂದೆ ಅಲ್ಲಿ ಶಿವಾಜಿನಗರದಿಂದ ITPL, ವೈಟ್ಫೀಲ್ಡ್, ಕಾಡುಗೋಡಿ ಆ ಕಡೆ ಅಲ್ಲಿ ಓಡಾಡಿದೆ. ಆಮೇಲೆ ಆಯಿತು, 1 ವರ್ಷ ಆಯಿತು. ಅಲ್ಲಿ ಕೋರ್ಸ್ನ ಏನು ಸರಿಯಾಗಿ ಮಾಡಿಲ್ಲ. ಮತ್ತು 5 ಪೇಪರ್ನಲ್ಲಿ 3 ಪೇಪರ್ ಕ್ಲಿಯರ್ ಮಾಡಿದ್ದೆ. ಅದರಲ್ಲಿ ಆಲ್ರೆಡಿ ಇದು ಚೆನ್ನೈನಲ್ಲಿ 1 ಇಯರ್ ಮಾಡಿದ್ದೆ, ಅದರೆಲ್ಲ ಫೇಲ್ಡ್. ಈಗ ಬೆಂಗಳೂರಿನಲ್ಲಿ ಫೇಲ್ ಆಗಿಬಿಟ್ಟೆ. ಮತ್ತು ಏನು ಮಾಡೋದು? ಮತ್ತು ಹೊರಟೆ. ಹೋಗಿ ನಾನು ಊರಿಗೆ ಹೋಗಿಬಿಟ್ಟು ಅಲ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡೋಣ ಅಂತ ಓಡಿಬಿಟ್ಟು ಮುಗಿಸ್ಬಿಟ್ಟು ಅಲ್ಲಿಂದ ಕೊಯಮತ್ತೂರು ಕೆಲಸಕ್ಕೆ ಹೋಗಿದ್ದೆ. ಕೊಯಮತ್ತೂರಕ್ಕೆ ಮುಂಚೆ ತಿರುಪುರನಲ್ಲಿ ಒಂದು 2-3 ತಿಂಗಳ ಕೆಲಸ ಮಾಡಿ, ಅಲ್ಲಿಂದ ಕೊಯಮತ್ತೂರು ಹೋಗಿ, ಮತ್ತು ಅಲ್ಲಿಂದ ಅಹಮದಾಬಾದ್ ಹೋಗಿ, ನಮ್ಮ ಮೋಡಿ ಆವಾಗ CM ಆಗಿದ್ದರು. ಅಲ್ಲಿಂದ ತಿರ್ಗಾ ಬೆಂಗಳೂರು ಬಂದುಬಿಟ್ಟ. ಬೆಂಗಳೂರಿನಲ್ಲೇ ಒಂದು 4 ವರ್ಷ ಕೆಲಸ ಮಾಡ್ತಾಯಿದ್ದೆ. ಎಲ್ಲೆಲ್ಲಿಗೆ ಹೇಳೋ, ಕೊಟ್ಟಿಗೆರೆ, ಆಮೇಲೆ ಮಹದೇವಪುರ, ಮತ್ತು ಹೋದರೆ ಯಲಹಂಕ ನ್ಯೂ ಟೌನ್, ಮತ್ತು ನೆಲಮಂಗಲ ಕಡೆಗೆ. ನೆಲಮಂಗಲಲ್ಲಿ ಕೆಲಸ 4-5 ಕಂಪ್ನಿನ ಅಲ್ಲಿ ಓಡಾಡಿ ಬೇಜಾನಷ್ಟು ಜನಗಳು, ನನ್ನ ಫ್ರೆಂಡ್ಸ್ ಬೇಜಾನಷ್ಟು ಇದ್ದಾರಪ್ಪ. ಕನ್ನಡಿಗರು, ತಮಿಳ್ನವರು, ಮತ್ತು ಹಿಂದಿಯವರು, ತೆಲುಗವರೆಲ್ಲ ಇದ್ದಾರೆ ಬೆಂಗಳೂರಲ್ಲಿ. ಭಾಳ ಚೆನ್ನಾಗಿತ್ತು ಆವಾಗ. ನನಗೆ ಬೆಂಗಳೂರು ಇಷ್ಟ ಇದೆ. ಅಲ್ಲೇ ಮನೆ ಮಾಡೋಣ ಅಂತ ಇದ್ದ. ಮತ್ತು ಅಲ್ಲಿಂದ ಕತಾರ್ ಹೋಗ್ಬಿಟ್ಟೆ. ಕತಾರ್ ಹೋಗಿ ನನ್ನ ಫ್ರೆಂಡ್ ಅಲ್ಲಿ ಇದ್ದ. ಅಲ್ಲೋಗಿ 1-2 ವರ್ಷ ಇದ್ದ. ಅಲ್ಲಿಂದ ತಿರ್ಗಾ ಬಂದುಬಿಟ್ಟು ಈಗ ಸಿಂಗಾಪುರ್ ಬಂದುಬಿಟ್ಟಿದ್ದೀನಿ. ಈಗ ತಿರ್ಗಾ ಬೆಂಗಳೂರು ಬರೋಕ್ಕೆ ನೋಡ್ತಾಯಿದ್ದೆ. ಬಟ್ ಮನೆಯೆಲ್ಲ ಮಾಡಬೇಕು, ಮಕ್ಕಳೆಲ್ಲ ಓದಿಸ್ಬೇಕಂತ ಹೇಳಿ ಚೆನ್ನೈಗೆ ಬಂದುಬಿಟ್ಟೆ. ಈಗ ಚೆನ್ನೈ ಮನೆಯೆಲ್ಲ ಮಾಡಿ ಇಲ್ಲಿ ಸೈಕ್ಯಮಾಗಿದ್ದೀವಿ. ಬೆಂಗಳೂರಿಗೆ ಯಾವಾಗೂ ಬರ್ತೀವಿ. ಮತ್ತು ನೋಡಿದೆ, ತುಂಬ ಇಷ್ಟ ಇದೆ. ಈಗ ಹೇಗಿದೆ ಅಂತ ಗೊತ್ತಿಲ್ಲ. ನಾವು ಅಲ್ಲಿ 2008 2009 ಆವಾಗ ಆ ಥರ ಟೈಮಲ್ಲಿ ಇದ್ದೆ. 2010 ಹೊರಟಿದ್ದೆ. 2006ಇಂದ 8 3 ಇಯರ್ಸ್ ಅಲ್ಲಿ ಇದ್ದೆ. ಈಗ ಬೇಜಾನಷ್ಟು ಚೇಂಜ್ ಆಗಿದೆ ಅಂತ ಹೇಳ್ತಾಯಿದ್ರೆ ನೋಡೋಕ್ಕೆ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದ.